ನಮಸ್ಕಾರ. ನನ್ನ ಹೆಸರು ರಾಮಣ್ಣ, ಉರ್ಫ್ ಮರ್ಯಾದೆ ರಾಮಣ್ಣ. ಮಾತಾಡಿದ್ರೆ ಹೋಯ್ತು, ಮುತ್ತೊಡೆದ್ರೆ ಹೋಯ್ತು ಅಂತಾರಲ್ಲ, ಹಂಗೆ ಪ್ರಿನ್ಸಿಪಲ್ ಇಟ್ಕೊಂಡು ಜೀವನ ಮಾಡ್ತೀರ ನಾನು. ಅಯ್ಯೋ, ಈ ಧೂಳು, ಈ ಟ್ರಾಫಿಕ್ ರೀ. ಈ ಕೆಲ್ಸ ಮುಗಿಸ್ಕೊಂಬಂದ್ರ? ಎಷ್ಟು ಸುಸ್ತಾದಂಗ್ ಕಾಣ್ತೀರ್ರಿ. ಕಣೆ ರೀ, ನಿಮ್ಗೋಸ್ಕರ ಏನಾದ್ರು ತಿಂಡಿ ಮಾಡ್ಲಾ? ಬೇಡ ಬಿಡಿ, ನಿನ್ ಮುಖ ನೋಡೋದಲ್ಲ ಸುಸ್ತೆಲ್ಲ ಹೊಂಟು ಹೋಯ್ತು. ಹೋಗ್ರಿ ನೀವು, ಪರವಾಗಿಲ್ಲ. ಆದ್ರೂ ನಿಮ್ಗೇನ್ ತಿಂಡಿ ಬೇಕು ಹೇಳಿ, ಅದನ್ನ ಮಾಡ್ತೀನಿ. ನಿಂಗೆ ಏನ್ ಇಷ್ಟ ಅದೇ ಮಾಡಬಹುದು. ಪರವಾಗಿಲ್ಲ ರೀ, ನಿಮ್ಗೆ ಏನ್ ಬೇಕೋ ಅದನ್ನೇ ಮಾಡ್ತೀನಿ, ಹೇಳಿ. ನಿಂಗೆ ಏನ್ ಇಷ್ಟ ಅದೇ ಮಾಡು ಅಂದೆ ಅಲ್ವಾ? ನೀವ್ ಹೇಳ್ತೀರಲ್ವಪ್ಪ. ಆಯ್ತು, ನಿಂಗೆ ಕೇಳ್ತಿದ್ಯಲ್ವಾ, ಅದಕ್ಕಾದ್ರೂ ಹೇಳ್ತೀನಿ. ಇಡ್ಲಿ ಮಾಡ್ಬಿಡು. ಇಡ್ಲಿನಾ? ಅಯ್ಯೋ, ನಿನ್ನೆ ತಾನೇ ಮಾಡಿದ್ನಲ್ಲ ಬಂಗಾರ. ದೋಸೆ ಮಾಡು ಬಂಗಾರ. ದೋಸೆ ಮಾಡಕ್ ಹಿಟ್ಟಿಲ್ವಲ್ಲ ಬಂಗಾರ. ಉಪ್ಪಿಟ್ಟು ಮಾಡು. ಉಪ್ಪಿಟ್ಟು ತಿಂದ್ರೆ ಬೆಳತನ ನೀರ್ ಕುರಿಬೇಕು ಅನ್ಸುತ್ತೆ ಬಂಗಾರ. ರೈಸ್ ಬಾತ್ ಮಾಡು. ರೈಸ್ ಬಾತ್ ಮಾಡಕ್ಕೆ ತರಕಾರಿ ಬೇಕಲ್ಲ ಬಂಗಾರ. ಸರಿ, ನಿಂಗೆ ಏನ್ ಇಷ್ಟನೋ ಅದೇ ಮಾಡು. ಪರವಾಗಿಲ್ಲ, ನಿಂಗೆ ಏನ್ ಇಷ್ಟನೋ ಅದನ್ನೇ ಹೇಳು. ತಗೋದು ಮಾಡ್ಕೊಂಡು ಬರ್ತೀನಿ. ಹೋಗಿ ಹೋಗಿ ನಿನ್ ಏನ್ ಹೋಗಿ ಹೋಗಿ ನಿನ್ ಅದೇನ್ ಹೇಳ್ತಿರೋ ಪೂರ್ತಿ ಹೇಳ್ಬಿಟ್ಟು ಹೋಗಿ. ಹೋಗಿ ಕಾಫಿ ತಗೋಬಾ ಅಂದೆ. ಕಾಫಿನಾ? ರೀ, ಅದು ಹಾಲಿಲ್ಲ ಅಂದ್ರೆ ಅಲ್ಲೂ ದುಡ್ಸ್ಬಿಡ್ತೀನಿ. ಅದಲ್ಲ ರೀ, ಮತ್ತೆ ನಿಮ್ಗೊಂದು ವಿಷಯ. ಕಾಫಿ ತಗೋಬರೋಗು. ಸರಿ ರೀ, ಒಂದ್ ವಿಷಯ. ಬಿಟ್ರಂಗೆ ತಲೆ ಮೇಲೆ ಎತ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಹೆಂಗಸ್ರು. ಇದೆಲ್ಲ ಬರೀ ಸೌಂಡ್ ಬರ್ತೈತೆ, ವಿಜುವಲೇ ಕಾಣಿಸ್ತಾ ಇಲ್ಲ. ಈ ಕಡೆ ನೋಡಿ, ಇಮೇಜ್ ಕಾಣಿಸುತ್ತೆ. ಈ ಕಡೆ ಆರು ಬಂಗಾರ ನೀನು. ಪಕ್ಕದ ಮನೆ ಪಾಪನ ಇಲ್ಲೇಕಮ್ಮ ಬಂದೆ ನೀನು. ನಿಮ್ಮ ಹೆಂಡ್ತಿರಿ? ನನ್ನ ಹೆಂಡ್ತಿ ಮನೇಲಿಲ್ಲ. ನನ್ನ ಹೆಂಡ್ತಿ ಈಗ ಅವಳೆ ಇಲ್ದಲ್ಲೇ ಹೋದಾಗ ಹೇಳ್ತೀನಿ, ನಿಮ್ಮ ಅಮ್ಮನೂ ಕರ್ಕೊಂಡ್ ಬರುವಂತೆ. ಸಣ್ಣ ಮಕ್ಕಳು ತರ ಇರ್ಬೇಕು. ನನ್ನ ಹೆಂಡ್ತಿ ಅಂತ ಇಷ್ಟು ಉದ್ದ ಇಲ್ಲ. ಎಷ್ಟು ಮಾತಾಡ್ತೀಯ ನೀನು? ಒಂದ್ ನಿಮಿಷ ಬನ್ನಿ. ನೋಡ್ತಾ ಇರೋ ಕಣ್ಣು ಮೋಸ ಮಾಡ್ಬೋದು, ಆದ್ರೆ ಒದೆ ತಿಂದ್ರೆ ಕೆನ್ನೆ ಮೋಸ ಮಾಡಲ್ಲ. ಅವಳೆ ನಾನು ಮನೆ ನಿಂದೆ ಇರುವಾಗ ಪಕ್ಕದ ಮನೆ ಮಗು ಅವ್ರ ಮಮ್ಮಿನ ಕರ್ಕೊಂಡ್ ಬರ್ಬೇಕಾ? ಇಲ್ಲ ಸುಮ್ಮನೆ ತಮಾಷೆ ಬಂದಿದ್ದು. ನೀನ್ ಅದನ್ನೇ ಸೀರಿಯಸ್ ಆಗಿ ತಗೊಂತೀಯ. ಇದೇನೇ ನಿನ್ನ ಅವಸ್ಥೆ? ಅದು ಮಾಡಿದ್ರೆ ಮಕ್ಕ ತಂದು ಇಟ್ಟಾಗ್ಬಿಡ್ಬೇಕು. ಅದೇನು ಹೇಳು? ಸಾರಿ ರೀ. ಯಾಕೋ ರೀ, ನನಗೊಂದು ರೋಗ ಇದೀರಿ. ಏನೇದು ದೊಡ್ಡ ರೋಗ? ಅದು ನಾನು ಅವಾಗ ಚಿಕ್ಕೋಳಾಗ್ತೀನಿ. ಅಯ್ಯೋ, ಅದು ಎಲ್ರಿಗೂ ಗೊತ್ತಿರೋದೆ ಬಿಡು. ಬರೀ ಬುದ್ಧಿ ಮಾತ್ರ ಬೆಳೆದೈತೆ ಅಂತ ಅನ್ಕೊಂಡಿದ್ದು, ಮೈ ಬೆಳೆದೈತೆ. ಈ ರಾಮಣ್ಣ ಹೋಗಿ ಇವಳು ಕಟ್ಕೊಬಿಟ್ಟು ಹಳ್ಳಕ್ ಬಿದ್ದುಬಿಟ್ಟ ಅಂತ ಬಾಯಿ ಬಂದಂಗೆ ಮಾತಾಡ್ತಾರೆ. ಕಟ್ಕೊಂಡಿದ್ಕೆ ನಾನು ಅನುಭವಿಸ್ತಾ ಇದ್ದೀನಿ. ಈ ರಹಸ್ಯನ ಹೇಳ್ಬೇಕಂತ ತುಂಬಾ ಸಲ ಪ್ರಯತ್ನ ಪಟ್ಟೆ. ಎಲ್ಲಿ ನೀವು ಮನಸ್ಸಿಗೆ ಹಚ್ಕೊಂಡು ನನ್ನಿಂದ ದೂರ ಆಗ್ತಿರಂತ ನನ್ನ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ದೀನಿ. ಬಿಟ್ರೆ ಶರಪಂಜರ ರೇಂಜಿಗೆ ಹೋಗಂಗ ಅವಳಲ್ಲಪ್ಪ. ಇವಳೆ ಏನು ಅಂದ್ರೆ ತುಟಿ ಮರೆಯಲ್ಲಿ ನಗೋ ಹುಡುಗಿರಿಗೆ, ಮರೆಯಲ್ಲಿ ನಿಂತು ಕಾಳು ಹಾಕೋ ಹುಡುಗಿರಿಗೆ, ಗಂಡಂದಿರನ್ನ ಹೆದರಿಸಿ ಬೆದರಿಸಿ ನಗೋ ಆಂಟಿಂದಿರಿಗೆ, ಆಮೇಲೆ ನಕ್ಕದ್ರೆ ಆಯ್ತು ಬಿಡು ಅನ್ನೋ ಅಂಕಲ್ಗಳಿಗೆ, ಸೌಂಡ್ ಕೊಡಪ್ಪ ಅನ್ನೋ ಅಜ್ಜಂದಿರಿಗೆ, ಕಣ್ ಕಾಣಿಸಿಲ್ಲ ಅಂದ್ರು ಏನ್ ಮಾಡ್ತಾನಪ್ಪ ಈ ಪುಣ್ಯಾತ್ಮ ಅನ್ನೋ ಅಜ್ಜಂದಿರಿಗೆ. ಈ ನಿಮ್ಮ ಮಾಸ್ಟರ್ ಅನ್ನೋದು ಹೇಳೋದಿಷ್ಟೇ. ಮೂಟೆ ಕಟ್ಟಿ ಸೈಡ್ ಬಿಸಾಕ್ರಿ ನಿಮ್ ಟೆನ್ಷನ್ಗಳು. ಬಂದಿದ್ದಾರೆ ಕಾಮಿಡಿ ಕಿಲಾಡಿಗಳು. ಓಕೆ, ಸ್ಪಾನ್ಸರ್ ಹೇಳ. ಓಕೆ, ಕಾಮಿಡಿ ಕಿಲಾಡಿಗಳು ಪವರ್ಡ್ ಬೈ ಫಾರ್ಚೂನ್ ಬಾಸ್ಮತಿ ರೈಸ್. ಒಳ್ಳೆ ಅನ್ನ ಆಯ್ತದೆ, ಬಿರಿಯಾನಿಗೆ ಟ್ರೈ ಮಾಡಿ ನೋಡಿ. ಸ್ವಸ್ತಿಕ್ ಗುಲಾಬ್ ಜಾಮೂನ್ ಬೈ 1 get 1 ಫ್ರೀ. ತುಂಬಾ ತಿಂದ್ರೆ ಶುಗರ್ ಬರುತ್ತೆ, ಹಂಚ್ಕೊಂಡು ತಿಂದ್ರೆ ಪ್ರೀತಿ ಬರ್ತದೆ. ಕರ್ಲಾನ್ ಮೆಟ್ರಿಕ್ಸ್ ಮೆತ್ತಗಿರತ್ತೆ, ನಾನ್ ಮನೆಯಲ್ಲಿ ಅದನ್ನೇ ಯೂಸ್ ಮಾಡುದು. ಏನೋ ತಂದಿದ್ಯಾ? ಏಯ್, ಡಯಟ್ ಕಣೋ, ಫ್ರೂಟ್ಸ್ ಏನಾದ್ರು ತಗೊಂಡ್ ಬರೋ. ಓಕೆ, ಜಡ್ಜಸ್ ಅಲ್ವಾ? ಓಕೆ,
ಮೊದಲಿಗೆ ನಮ್ಮ ಜಡ್ಜನ್ ಕರೆಯುವಂತ ಸಮಯ ಆಯ್ತೆರಿ ಲಕಡಿ ಪಕಡಿ ಜುಮ್ಮ ಅಂತ ನವರಸಗಳನ್ನ ಹಾಕೊಂಡು ರೂಪಿರೋ ನಮ್ ಜಗಣ್ಣ. ತಪ್ಪು ಮಾಡದೋರು ಯಾರವ್ರೇ, ತಪ್ಪೇ ಮಾಡದೋರು ಎಲ್ಲವ್ರೇ. ತಪ್ಪಿ ತಪ್ಪಾಗುತ್ತೆ, ತಿಂಡಿ ಕೂಡ ತಪ್ಪಾಗುತ್ತೆ, ತಿಳ್ಕೊಳ್ಳಕ್ಕೆ ದಾರಿ ಐತೆ. ಓಕೆ, ಸೂಪರ್, ಬರ್ಲಿ ಜೋರ ಚಪ್ಪಾಳೆ. ಜಗಣ, ನೀವು ಈ ಕಾಮಿಡಿ ಕಿಲಾಡಿಗಳಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ನಾನು ಕಾಮಿಡಿ ಎಕ್ಸ್ಪೆಕ್ಟ್ ಮಾಡ್ತೀನಪ್ಪ. ಬರ್ಲಿ ಜೋರ ಚಪ್ಪಾಳೆ, ಸೂಪರ್. ಓಕೆ ಜಗಣ, ಯಾವ ಸೀಟಲ್ಲಿ ಕೂತ್ಕೋತೀರಾ? ನಾನು ಬಲಗಡೆ ಸೀಟಲ್ಲಿ ಕೂತ್ಕೊಂತೀನಪ್ಪ. ಓಕೆ ಬನ್ನಿ ಜಗಣ, ಬರ್ಲಿ ಜೋರ ಚಪ್ಪಾಳೆ. ಓಕೆ ಮೇಡಮ್ ಅಲ್ವಾ? ಓಕೆ, ಈಗ ನಮ್ಮ ಎರಡನೇ ಜಡ್ಜ್ ಅನ್ನು ಕರೆಯುವಂತ ಸಮಯ. ಇವ್ರು ನಕ್ರೆ ಹದಿಹರೆಯದ ಹುಡುಗರೆಯಲ್ಲಿ ಸುನಾಮಿ ಎದ್ದೇಳುತ್ತೆ. ಇವ್ರು ಟಚ್ ಮಾಡಿದ್ರೆ 400 ವೋಲ್ಟ್ ಕರೆಂಟ್ ಬರುತ್ತೆ. ಅವರೇ ನಮ್ಮ ಕ್ರೇಜಿ ಕ್ವೀನ್ ರಕ್ಷಿತಾ ಮೇಡಮ್. ಓಕೆ ಮೇಡಮ್, ನಿಮ್ಗೆ ಕಾಮಿಡಿ ಕಿಲಾಡಿ ಬಗ್ಗೆ ಏನ್ ಅನಿಸುತ್ತೆ? ಆನಂದ್, ಐ ಹ್ಯಾವ್ ಟು ಟೆಲ್ ಯು ಒನ್ ಥಿಂಗ್. ನಾನು ಫಸ್ಟ್ ಟೈಮ್ ನನಗೆ ಕಾಲ್ ಮಾಡಿಬಿಟ್ಟು ಹಿಂಗೆ ಕಾಮಿಡಿ ಕಿಲಾಡಿ ಶೋಗೆ ಜಡ್ಜ್ ಆಗಬೇಕು ಅಂತ ಹೇಳಿದಾಗ ಐ ಕಾಲ್ ಜಗ್ಗೇಶ್ ಸರ್ ಆ್ಯಂಡ್ ಸರ್ ವಾಟ್ ಇಸ್ ದಿಸ್ ಕಾಮಿಡಿ ಕಿಲಾಡಿಗಳು. ಸೊ ಜಗ್ಗೇಶ್ ಸರ್ ವಾಸ್ ಲೈಕ್ ಕಾಮಿಡಿ ಅಂದರೆ ನಿಮಗೆ ಗೊತ್ತಿರುತ್ತೆ ಮೇಡಮ್. ಕಿಲಾಡಿ ಅಂತಂದರೆ ಈ ಕೀ ಅಂದರೆ ಬೀಗದ ಕೀ, ಈ ಲಾಡಿ ಅಂದರೆ ದಾರ, ಈ ಗಳು ಅಂದರೆ ಇದನ್ನೆಲ್ಲ ಭಟ್ರ ಹತ್ರನೇ ಕೇಳಬೇಕು ಅಂತ ಹೇಳಿದರು. ಆಮೇಲೆ ಸರ್ ನಾನು ಭಟ್ರ ಹತ್ರ ಹೋಗ್ಬಿಟ್ಟು ಕೇಳಿ, ಸೊ ಭಟ್ರ ಹೇಳ್ತಾ ಇದ್ದಾರೆ ಇದು ತರಕಾರಿಗಳು, ಹೂವುಗಳು, ಹಣ್ಣುಗಳು, ಕಿಚನ್ಗಳು ಅಂತ ಏನೇನೋ ಹೇಳಕ್ ಶುರು ಮಾಡ್ಬಿಟ್ರು. ಅಲ್ಲ, ನೀವು ಯಾವ ಭಟ್ರನ್ನ ಕೇಳಿದ್ರಿ ಮೇಡಮ್? ನಮ್ಮನೆ ಅಡ್ಗೆ ಭಟ್ರನ್ನ. ಸೂಪರ್. ವಾಟ್ ಹ್ಯಾಪೆಂಡ್? ಏನಿಲ್ಲ ಮೇಡಮ್, ಬನ್ನಿ ಕೂತ್ಕೊಳ್ಳಿ. ಬರ್ಲಿ ಜೋರ ಚಪ್ಪಾಳೆ. ಓಕೆ, ಎಸ್. ಏನಿದು ಬರ್ಮಾ ಬಜಾರಲ್ಲಿ ತಗೊಂಡಿದ್ದ ಕೋಟಿ ಸರ್? ಇಲ್ಲಮ್ಮ, ಸಂಡೆ ಬದಲ ತಗೊಂಡಿತ್ತು. ಮೀಟುಮ್ಮ. ಓಕೆ, ಈಗ ನಮ್ಮ ಮೂರನೇ ಜಡ್ಜ್ ಅನ್ನು ಕರೆಯುವಂತ ಸಮಯ. ಕರ್ನಾಟಕದಲ್ಲಿ ಮುಂಗಾರು ಮಳೆಯನ್ನು ಸುರಿಸಿದ ನಿರ್ದೇಶಕ ವಿಕಟ ಕವಿ ನಮ್ ಯೋಗರಾಜ್ ಭಟ್ರು. ಭಟ್ರೆ ಒಂದ್ ನಿಮಿಷ, ಮ್ಯೂಸಿಕ್ ಬರುತ್ತೆ, ಆಮೇಲೆ ಬಂದ್ಬಿಡಿ. ಗೋಷ್ಠಿ ಹೇಳೋದಲ್ವೇನಲ್ಲಿ ಇಲ್ಲಿಂದ ಬರ್ಬೇಕು, ಅಲ್ಲಿಂದ ಬರಬೇಕು. ಮ್ಯೂಸಿಕ್ ಆಗ್ತೇವೆ ಭಟ್ರೆ. ಯಾವ ಹಾಡು? ಅದೇ ಲೈಫ್ ಇಷ್ಟೇನೆ, ನಿಂದು ಅಷ್ಟೇನೆ. ಓಕೆ, ಈಗ ಬರ್ತಿದ್ದಾರೆ ವಿಕಟ ಕವಿ ನಮ್ ಯೋಗರಾಜ್ ಭಟ್ರು. ಯಾಕೆ ಏನಾಯ್ತು ಭಟ್ರೆ? ಒಂದೆರಡು ಸ್ಟೆಪ್ ಹಾಕಿ ಭಟ್ರೆ, ನೋಡ್ಬೇಕಾ? ಓಕೆ, ಮ್ಯೂಸಿಕ್. ಬೇಡ ಭಟ್ರೆ, ನಿಮ್ ಡ್ಯಾನ್ಸ್ ನಾವು ಆಲ್ರೆಡಿ ನೋಡಿದ್ದೇವೆ. ಏ ಆನಂದ, ಹೇಳಿ ಭಟ್ರೆ. ನಾನೀಗ ಅಲ್ಲಿ ಕತ್ಲೆಯಲ್ಲಿ ನಿಂತಿದ್ದಾಗ ಒಂದು ಕವನ ಬರೆದ್ಬಿಟ್ಟಿದ್ದೀನಿ. ನೀನು ಹೇಳು ಅಂದ್ರೆ ಹೇಳ್ತೀನಿ, ಹೇಳ್ಬೇಡ ಅಂದ್ರೂ ಹೇಳ್ತೀನಿ. ಅಯ್ಯೋ ಹೇಳಿ ಭಟ್ರೆ. ಎಲ್ಲಿಯೂ ಹೋಗದ ಬಸ್ಸಲ್ಲಿ ಕುಳಿತವನು ನಾನು, ಕೈಯಲ್ಲಿ ಕಾಸಿಲ್ಲವೆಂದರೂ ಟಿಕೆಟ್ ಅನ್ನ ಕೇಳುವೆನು. ಕತ್ತಲಲ್ಲಿ ಕರಡಿಗೆ ಜಾಮೂನು ತಿನ್ನಿಸುವ ಹುಚ್ಚ ನಾನು, ಈ ಹುಚ್ಚನಲ್ಲಿಯೂ ಬೆಚ್ಚನೆಯ ಪ್ರೀತಿ ಕಂಡವಳು ನೀನು. ಜಡ್ಕ ಗಾಡಿಯಲ್ಲಿ ಕೂರಿಸಿಕೊಂಡು ನನ್ನ ಕಿತ್ತೋಗಿರೋ ಕವನ ಹೇಳುತ್ತಿದ್ದೆ ನಾನು, ಗೊತ್ತೇ ಆಗ್ಲಿಲ್ಲ ಯಾವಾಗ ಇಳ್ಕೊಂಡು ಹೋಗ್ಬಿಟ್ಟೆ ನೀನು. ಹೇಳಿ ಬಿಡು ಹುಡುಗಿ, ನೀ ನನಗೆ ಕೊಟ್ಟಿದ್ದು ಸಿಹಿಯಾದ ಸ್ವೀಟ, ಇಲ್ಲ ಮುಟ್ ನೋಡ್ಕೊಳ್ಳ ಏಟ. ಸೂಪರ್ ಆಗಿತ್ತು ಭಟ್ರೆ. ನಿಮ್ಮ ಹಾಡುಗಳು ವಿಭಿನ್ನ, ವಿಚಿತ್ರ, ವಿಕಾರ, ವಿಶಿಷ್ಟ, ವಿನೋದ, ವಿಡಂಬನಾತ್ಮಕವಾಗಿತ್ತೆ. ಚಿನ್ನ ಯಾವ್ದಾದ್ರು ಬಿಟ್ನಾ? ಸೂಪರ್, ಬರ್ಲಿ ಚಪ್ಪಾಳೆ. ಭಟ್ರೆ ಬನ್ನಿ ಕೂತ್ಕೊಳ್ಳಿ. ಭಟ್ರೆ, ವಾಟ್ ಇಸ್ ದಿಸ್ ದೀರ್ಘದಂಡ ನಮಸ್ಕಾರ? ಮೇಡಮ್ ಅವ್ರ ನಮ್ ಕಡೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಅರ್ಥ ಆಯ್ತು ಬಿಡಿ, ಅರ್ಥ ಆಯ್ತು. ಜಗ್ಗೇಶ್ ಸರ್, ಹ್ಯಾವ್ ಅ ಕ್ವೆಶ್ಚನ್ ಫಾರ್ ಯು. ಯು ಆಲ್ವೇಸ್ ಕೀಪ್ ಡೂಯಿಂಗ್, ಹಿಂಗೆ ಮಾಡ್ತಿರಲ್ಲ ಕೈ, ಏನದು ಆಕ್ಚುಲಿ? ನೋಡಮ್ಮ, ಇದು ಆಕ್ಚುಲಿ ನಾನು ಏನ್ ಹೇಳ್ಬೇಕು ಅಂದ್ರೆ, ಕೆಲವು ಪ್ರಶ್ನೆಗಳನ್ನ ನಾವು ಕೇಳಬಾರ್ದು, ಕೆಲವು ಉತ್ತರಗಳು ನಾವು ಹೇಳ್ಬಾರ್ದು. ಇಲ್ಲಾಂದ್ರೆ ಹಂಗೋಗಿ ಹಿಂಗಾಗಿ ಹಿಂಗ್ ಆಗ್ಬಿಡುತ್ತೆ. ಇಲ್ಲಾಂದ್ರೆ ನಿಮ್ಮ ಕ್ಯಾಚ್ ಆಫೀಸರ್ನ ಕೇಳಿ. ಕ್ಯಾಚ್ ಆಫೀಸರ ಯಾರದು? ನಿಮ್ ಪ್ರೇಮ್ ಅವರು. ಏ ಪ್ಲೀಸ್ ಯಾ, ಆಲ್ವೇಸ್ ಡೋಂಟ್ ಕೀಪ್ ಆನ್ ಡ್ರ್ಯಾಗಿಂಗ್ ಪ್ರೇಮ್ ಆನ್ ಸ್ಟೇಜ್ ಅಂಡ್ ಆಲ್, ಪ್ಲೀಸ್ ಯಾ. ಆನಂದ್, ಪ್ಲೀಸ್ ಸ್ಟಾರ್ಟ್ ಯಾ. ಓಕೆ ಶರಣ, ನನ್ನ ಮೈ ಕೇಳಿಸ್ತೈತೆನಾ?